ಅವ್ರಿಗೆ ಏನಾದರೂ ಉದ್ಯೋಗ ಕೊಡಬೇಕಾದ್ರೆ ಈ ಭಾಗದಲ್ಲಿ ಒಂದು ಗಾರ್ಮೆಂಟ್ ಅಂತ ನಾವು ಓಪನ್ ಮಾಡಬೇಕಾಗುತ್ತೆ. ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಅವ್ರ ಹೆಣ್ಮಕ್ಳಿಗೆ ಒಂದು 2,000 ಹೆಣ್ಮಕ್ಳಿಗೆ ಏನಾದರೂ ಒಂದು 2,000 3,000 ಹೆಣ್ಮಕ್ಳಿಗೆ ಒಂದು ಕ್ಷೇತ್ರವಾರ ಈ ಭಾಗದಲ್ಲಿ ಏನಾದರೂ ನಾವು ನೌಕರಿಗಳನ್ನು ಕೊಟ್ಟರೆ ಎಷ್ಟು ನೆನೆಸ್ತಾರೆ ಹೇಳಿ ಅವರು. ಟ್ರೂ. ಅವ್ರು ಏನು ಕೇಳಲ್ಲ. ಅವರು ಈ 2,000 ರೂಪಾಯಿ ಕೊಡ್ತೀರಿ 3,000 ರೂಪಾಯಿ ಕೊಡ್ತೀರಿ ಅಂತ ಯಾವ ಸಂಬಂಧ ಬರಲ್ಲ ಅದಕ್ಕೆ. ಅವ್ರು ಶಾಶ್ವತ ಪರಿಹಾರ ಕೊಡಿ. ಒಂದು ಶಾಶ್ವತ ಅವ್ರಿಗೆ ಬದುಕ್ತಕ್ಕಂಥ ಉಪಜೀವನಕ್ಕೆ ಒಂದು ಏನಾದರೂ ಒಂದು ಪರಿಹಾರ ಮಾಡಿಕೊಡಿ. ಅದೇ ಹಣದಲ್ಲಿ ಒಂದು ಗಾರ್ಮೆಂಟ್ ಕಟ್ಟಿಗೆ ಒಂದು 3,000 ಜನ ಹೆಣ್ಮಕ್ಳು ಕೊಡಿ. 6,000 ಮಂದಿಗೆ ನೀವೇನು ಕೊಡ್ತೀರಿ? 3,000 ಮಂದಿಗೆ ನೌಕರಿ ಕೊಡಿ. 6,000 ಮಂದಿಗೆ ದುಡ್ಡು ಬೇಕಾಗಿಲ್ಲ ಅವರಿಗೆ. ಶ್ರೀಮಂತರ ಹೆಣ್ಮಕ್ಳಿಗೆ ದುಡ್ಡು ಬೇಕಾಗಿಲ್ಲ, ಬಡವ್ರ ಹೆಣ್ಮಕ್ಳಿಗೆ ಬೇಕು. ಬಡವ್ರ ಹೆಣ್ಮಕ್ಳು ಯಾಕೆ ಬಡತನದಲ್ಲಿ ಜೀವನ ಮಾಡ್ತಕ್ಕಂಥವ್ರು ಅವ್ರಿಗೆ ಏನಾದ್ರೂ ಆದ್ರೆ ಕರಿಗೊಂದಿಟ್ಟು ಊಟಕ್ಕಾದ್ರೆ ನಮ್ಗೆ ಅರೇಂಜ್ಮೆಂಟ್ ಆಗುತ್ತೆ, ಇಲ್ಲ ಬೇಡ ಮಗಳಿಗೆ ಒಂದು ಫೀಸ್ ಕಟ್ಟಕ್ಕಾದ್ರೆ ಅರೇಂಜ್ಮೆಂಟ್ ಆದ ಭಾವನೆಗಳಿಂದ ಇರ್ತಾರ. ಅದನ್ನೇ ಶಾಶ್ವತ ಪರಿಹಾರ ಮಾಡಿಕೊಡಿ ನೀವು. ಗಾರ್ಮೆಂಟ್ ಆಗಿ ಅವ್ರಿಗೆ ನೌಕರಿ ಕೊಡೋದ್ರಲ್ಲಿಂದ ಅವರು ಶಾಶ್ವತ ಒಂದು ಪರಿಹಾರ ಸಿಕ್ಕಂಗಾಗುತ್ತೆ. ನಿಜ. ಇದನ್ನ ನಾನು ಗಾರ್ಮೆಂಟ್ ಫ್ಯಾಕ್ಟ್ರಿ ತಂದು ನಿಮ್ಗೆ ಕೈಗಾರಿಕೆ ತಂದು ಒಂದು 2,000 ಮಹಿಳೆಯರಿಗೆ ನೌಕರಿ ಕೊಡದಂತ ಭರವಸೆ ಕೊಟ್ಟೆ. ಹೋಗಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಂಡೆ. ಮುಖ್ಯಮಂತ್ರಿಗಳೇ, ಇದು ಬಹಳಷ್ಟು ಓದಿದಂತ ಮಕ್ಕಳು ನಮ್ಮಲ್ಲಿ ಬಹಳಷ್ಟು ಮನೆಯಲ್ಲೇ ಕುಂತಾರ, ಕೂಲಿನಲ್ಲಿ ಮಾಡ್ತಕ್ಕಂಥ ಹೋಗ್ತದಾರ, ಇವ್ರಿಗೊಂದು ಏನಾದ್ರು ಗಾರ್ಮೆಂಟ್ ಮಾಡ್ಬೇಕಾಗಿದೆ, ಇದೊಂದು ಗಾರ್ಮೆಂಟ್ ಕೊಡಿ ಅಂತ ಅವ್ರಿಗೂ ಕೇಳ್ಕೊಂಡೆ. ಮತ್ತೆ ನಮ್ಮ ಬಸವನ ಬಾಗೇವಾಡಿ MLA ಸಚಿವರದಾರಲ್ಲ ಅವರಿಗೂ ಕೂಡ ನಾವು ಮನವಿ ಮಾಡ್ಕೊಂಡೆ. ಅವರಿಗೆ ಕೂಡ ನಾವು ಮನವಿ ಮಾಡ್ಕೊಂಡೆ. ಕೊಟ್ರೆ ಅವ್ರು ಏನ್ ಅನ್ಬೇಕು ಒಂದೇ ಮಾತು, ಎಲ್ಲಪ್ಪ ದುಡ್ಡು ಎಲ್ಲಿದೆ, ಎಲ್ಲಿ ತಂದ್ಕೊಡ್ಬೇಕು ನಿಮಗೆ ಗಾರ್ಮೆಂಟ್ ಆಗ್ಲಿಕ್ಕೆ? ಎಲ್ಲಿ ಯಾವುದೇ ನಮ್ಗೆ ಅವಕಾಶಗಳಿಲ್ಲ, ದುಡ್ಡೇ ಇಲ್ಲ. ಜಾಗ ನಾ ಕೊಡ್ತೀನಿ ಅಂತ ಹೇಳಿದೆ. ಸರ್ಕಾರ ಜಾಗ ಇದೆ ನಮ್ಮ ಹತ್ರ, ಜಾಗ ಕೊಡ್ತೀನಿ, ಜಾಗದ ಬಗ್ಗೆ ಬಂದ್ರಲ್ಲ ನೀವು ಅಷ್ಟು ಪರ್ಮಿಷನ್ ಕೊಡಿ, ಅದಕ್ಕೆ ಹಣ ಕೊಡಿ. ಒಂದು 2,000 ಮಹಿಳೆಯರಿಗೆ ನೌಕರಿ ಮಾಡ್ತಕ್ಕಂಥ ಅವ್ರು ಅಷ್ಟು ಅವರೇ ದುಡ್ಡು ಅದರಲ್ಲೇ ಹೋಗ್ತಿದ್ದು ಉಪಜೀವನ ಆಗುತ್ತೆ ಅವ್ರಿಗೆ. ಮಾಡಿಕೊಟ್ರೆ ಅಂತಂದ್ರೆ ಶಿವಾನಂದ ಪಾಟೀಲ್ರು ಸಚಿವರು ಇದನ್ನ ಪೆಂಡಿಂಗದಲ್ಲಿ ಇಟ್ಕೊಂಡು ಮುಗಿದು ಆಲ್ರೆಡಿ 2,000 ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಆದ್ರೆ ಇದು ನಾವು ವಿರೋಧ ಪಕ್ಷದ ತಿರೋದ್ರಿಂದ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಹಿನ್ನಡೆ ಆಗ್ತಾ ಇದೆ, ಕೆಲಸಗಳು ಮಾಡಕ್ ಆಗ್ತಾ ಇದೆ. ಕುಡಿಯಾಕೆ ನೀರಿನ ಸಮಸ್ಯೆ ಇದೆ, ಮಕ್ಕಳಿಗೆ ಇವತ್ತು ನೌಕರಿ ಮಾಡ್ತಕ್ಕಂಥ ಸಮಸ್ಯೆ ಇದೆ. ಬಹಳಷ್ಟು ಮಂದಿ ಯುವಕರು ಇವತ್ತ ಗೂಳೆ ಹೋಗ್ತದಾರ ಈ ನಮ್ಮ ಕ್ಷೇತ್ರದಿಂದ. ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು ಸರ್. ಗೂಳೆ ಹೋಗ್ತದಾರ ಇಲ್ಲಿಂದ. ಬಹಳಷ್ಟು ಮಂದಿ 2 ಎಕರೆ 3 ಎಕರೆ 4 ಎಕರೆ ಜಮೀನ್ ಇದ್ದವನು ಕೂಡ ಜಮೀನಲ್ಲಿ ಬಿಟ್ಟು ಬೇರೆದವ್ರಿಗೆ ಕೊಟ್ಟು ಅವನು ಕೂಡ ಗೂಳೆ ಹೋಗ್ತದಾನ. ಸಮಸ್ಯೆ ಬಹಳ ಇದೆ ನಮ್ಮ ಹತ್ರ, ಬಹಳಷ್ಟು ಸಮಸ್ಯೆಗಳದಾವ. ಈ ಸಮಸ್ಯೆಗಳು ಏನಾದ್ರೂ ಪರಿಹಾರ ಆಗ್ಬೇಕಂದ್ರೆ ಇದಕ್ಕೆ ಅನುದಾನ ಕೊಡ್ಲೇಬೇಕು. ಸರ್ಕಾರ ಎಲ್ಲಾ ರೀತಿಯಿಂದ ಇದನ್ನ ನೋಡ್ಲೇಬೇಕಾಗತ್ತೆ. ಅಂದ್ರೆ ಸರಿಯಾಗಿ ಅನುದಾನ ಸಿಗ್ತಾನೆ ಇಲ್ಲ. ಹಾಗಾದ್ರೆ ಸರಿಯಾಗಿ ಅಂತಲ್ಲ, ಸರ್ಕಾರದ ಅನುದಾನನೇ ಇಲ್ಲ. ಕಲ್ಯಾಣ ಕರ್ನಾಟಕದ ಏನ್ ನಮ್ಮ ನಂಜುಂಡಪ್ಪ ವರದ ಅನುದಾನದಲ್ಲಿ ಬರ್ತಕ್ಕಂತ ಏನ್ ಇದಿದೆ ಆ ಒಂದ್ ಇದ್ರಲ್ಲೇನೆ ನಾವು छोटे ಮಟ್ಟ ಕೆಲಸ ಮಾಡ್ಕೊಂತ ಇದ್ದೀವಿ. ಅದು ಒಂದ್ ಇರದೇ ಹೋಗಿದ್ರೆ ಇವತ್ತು ಯಾರಿಗೆ ನಾವು ಜನರ ಮುಂದೆ ಮಕನೇ ತೋರ್ಸಕ್ಕಾಗಲ್ಲ. ಅದರ ಹಣವನ್ನು ಕೂಡ ಬರೇ ಒಂದೇ ನಾಮಕೋಸ್ತಿ ಕೆಲಸ ನಡೀತದವ, ಅದಕ್ಕೂ ಹಣ ಬಿಡುಗಡೆ ಮಾಡ್ತಾ ಇದ್ರು, ಅದಕ್ಕೂ ಹಣ ಬಿಡುಗಡೆ ಮಾಡ್ತಿಲ್ಲ. ಅವು ಕೆಲಸಗಳು ಪೆಂಡಿಂಗ್ ಬಿದ್ದಾವ. ಕೊಡ್ತಾರ ಶಾಸಕರುಗಳಿಗೆ ಅನುದಾನ ಅಂತ ಕೊಡ್ತಾರ, ಕೆಲಸ ಮಾಡ್ಕೊಂಡಿದೀವಿ, ಕ್ರಿಯೋಜನ್ ಮಾಡಿ ಕೊಟ್ಟಿವಿ, ಅಪ್ರೂವಲ್ ಕೊಟ್ಟಾರ, ಯಾವ್ದಾವುದೋ ಒಂದು ಇಲಾಖೆಗೆ ವಹಿಸ್ಕೊಟ್ಟಿದೀವಿ, ಸರ್ಕಾರಿ ಇಲಾಖೆಗೆ. ಅವ್ರು ಕೆಲಸ ಮಾಡ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಹಣ ಬರ್ತಾ ಇಲ್ಲ ಸರ್, ನಾವೇನ್ ಮಾಡಮ್ಮ ಅಂತ. ಮತ್ತೆ ಹಣನೇ ಬರಲ್ಲ ಅಂದ್ರೆ ಕೆಲಸ ಮಾಡೋದು ಹೆಂಗೆ? ಈ ರೀತಿ ಸರ್ಕಾರ ಎಲ್ಲಾ ಕಡೆಯಿಂದಲೂ ಬೇಜವಾಬ್ದಾರಿಯಿಂದ ನಿರ್ವಹಿಸಿದ್ರಿಂದ ಯಾವುದೇ ಇಲಾಖೆಯಿಂದ ಹಣ ಕೊಡದೇ ಇರೋದ್ರಿಂದ ಯಾವುದೇ ಕೆಲಸ ಮಾಡಕ್ಕಾಗ್ತಿಲ್ಲ. ಇದು ಇರ್ತಕ್ಕಂಥ ಸಮಸ್ಯೆ. ನಮ್ಮೂರ ಕಾಯೋದೊರೆಯೇ ನಿನಗೆ ಎನ್ನಿಂತ ಮಮಕಾರ. ನಿಮ್ ಗುರಿ ಏನು ಸರ್ ರಾಜಕಾರಣದಲ್ಲಿ? ಹೌದು, ಈಗ ಮೊದಲ ಬಾರಿಗೆ ಗೆಲ್ತೀರಿ, 2ನೇ ಬಾರಿಗೆ ಒಂದ್ಸರಿ ನೀವು ಸೋಲ್ತೀರಿ, ಅದಾದ ನಂತರ ಈಗ ಗೆದ್ದಿದ್ದೀರಿ. ಸೊ ಗುರಿ ಅನ್ನೋದಕ್ಕಿಂತ ಮೊದಲ ಬಾರಿಗೆ ಗೆದ್ದು 2ನೇ ಬಾರಿಗೆ ಸೋಲೋದಕ್ಕೆ ಏನ್ ಕಾರಣ? ಇಲ್ಲ, 2ನೇ ಬಾರಿಗೂ ಗೆದ್ದಿದ್ದೀನಿ. ಮೂರನೇ ಬಾರಿಗೆ ಸೋತಿದ್ದೀರಿ, 4ನೇ ಬಾರಿ ಮತ್ತೆ ಗೆದ್ದಿದ್ದೀನಿ. ಕರೆಕ್ಟ್. ನೋಡಿ, ಫಸ್ಟಿಗೆ ನಾನು ಬಂದು ಇಲ್ಲಿಂದ ಯಾರಿಗೂ ಅಷ್ಟು ಪರಿಚಯ ಇರಲಿಲ್ಲ. ನಾನು ಒಂದು ಬೇರೆ ತಾಲೂಕು ಬೇರೆ ಜಿಲ್ಲೆಗಳಲ್ಲಿ ಬೆಳೆದ ದೊಡ್ಡವನಾದಂಥವ್ರು. ನನ್ನೂರು ಲಿಂಗಸೂರು ತಾಲೂಕು ಗೆದ್ದಲ್ಘಟ್ಟನೆ. ನಾನು ಚಿಕ್ಕವನಿದ್ದಾಗ ನಾನು 6 ತಿಂಗಳು 9 ತಿಂಗಳು ಕೂಸಿದಾಗ ನಾನು ತೊಗೊಂಡೋಗಿರ್ತಕ್ಕಂಥದ್ದು. ನನಗೆ ಅದು ಇವತ್ತು ಗೆದ್ದಲ್ಘಟ್ಟ ನನ್ನೂರು ಅನ್ನೋದು ಇಲ್ಲೇ ನನ್ನ ತಾಲೂಕದಾಗಿದೆ. ಅಲ್ಲಿ ಒಂದು ದೇವಸ್ಥಾನ ಕಟ್ಟಿದೀವಿ. ಇವತ್ತು ಗೆದ್ದಲ್ಘಟ್ಟ ಅವ್ರು ಅನ್ನೋದು ಇಡೀ ತಾಲೂಕು ತುಂಬ ಪರಿಚಯ ಆಗಿದೆ. ಆದ್ರೆ ನಮ್ಮ ತಂದೆ ತಾಯಿ ಎಲ್ಲ ಹುಟ್ಟಿ ಬೆಳೆದಿರೋದು ಗೆದ್ದಲ್ಘಟ್ಟನೆ. ಇವತ್ತು ಏನಾಗಿದೆ ಅಂತಂದ್ರೆ, ನಾವು ಇಲ್ಲಿ ಬಂದು ಗುದಿಸ್ಕೊಂಡಿಂದ ಜನ ನಮ್ಮನ್ನ ಹಿಂದೆ ನಾನು ದೇವದ್ರ ಚುನಾವಣೆ ನಿಂತಾಗ ಸ್ವಲ್ಪ ಪರಿಚಯ ಆಗಿತ್ತು. ಇಂಡಿಪೆಂಡೆಂಟ್ ನಿಂತು ಅಲ್ಲಿ ಒಂದು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದಾಗ ಅಲ್ಲಿ ಜನರ ಮೇಲೆ ಒಂದು ವಿಶ್ವಾಸ ಬಂದಿತ್ತು. ಮಾನಪ್ಪಜ್ಜಲ್ರು ಕೆಲಸ ಮಾಡ್ತಾರ, ಮಾತು ಕೊಟ್ಟಂಗೆ ನಡ್ಕೊಂತಾರ ಅಂತಕ್ಕಂಥ ವಿಶ್ವಾಸ ಇಡೀ ಜಿಲ್ಲಾ ತುಂಬಾ ಬಿತ್ತದು. ಹಾಗಾಗಿ ದೇವದುರ್ಗ ಹೋಗಿ ಲಿಂಗಸೂರು ಮೀಸಲು ಕ್ಷೇತ್ರ ಆದಾಗ ನಾನು ಇಲ್ಲಿ ಬಂದಾಗ ಜನ ನನಗೆ ಸುಮಾರು ಒಂದು 20,000 ಓಟ್ಗಳಿಂದ ವಿನ್ ಮಾಡಿ ಮೊದಲನೇ ಬಾರಿ ಶಾಸಕನಾದೆ. ಮತ್ತೆ 2ನೇ ಬಾರಿ ಕೂಡ ಮತ್ತೆ ಶಾಸಕನಾದೆ. 3ನೇ ಬಾರಿಗೆ ಒಂದಿಷ್ಟು ಹವಾ ಏನೇನೋ ಸಿದ್ದರಾಮಯ್ಯ ಅವರು ಇವರು ಅಂತೇಳಿ ಏನೇನೋ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಓಟ್ಗಳಿಂದ ಸೋತ್ಬೇಕಾಗಿತ್ತು.
ಓಕೆ ಕಡಿಮೆ ಸೋತೀವಿ. ಓಟ್ಗಳಿಂದ ನಾಲ್ಕನೇ ಬಾರಿಗೆ ಮತ್ತೆ ಪುನಃ ಇಲ್ಲ ನನಗೆ ನಮ್ಗೆಲ್ಲರಿಗಿಂತಲೂ ಮಾನಪ್ಪ ಜಿಲ್ಲೆ ಪಾಡ ನಮ್ಮ ಕ್ಷೇತ್ರಕ್ಕೆ ಹ್ಮ್. ನಾವು ತಪ್ಪು ಮಾಡ್ಕೊಂಡಿವಿ ಅಂತ ಮತ್ತೆ ಪುನಃ ನನ್ನ ಇವತ್ತು ಶಾಸಕರಾಗಿ ಆಯ್ಕೆ So nice. ಮಾಡಿರ್ತಕ್ಕಂಥ ನಮ್ಮ ಗುರಿ ಇರ್ತಕ್ಕಂಥದ್ದು ಇಷ್ಟೇ, ಹ್ಮ್. ಜನರಿಟ್ಟಂತ ವಿಶ್ವಾಸನ ಉಳಿಸ್ಕೊಂಡು ಹೋಗ್ಬೇಕಾಗಿದೆ, ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಾಗಿದೆ. ಕರೆಕ್ಟ್. ನಾನು ಏನು ಮೊದಲನೇ ಬಾರಿ ಗೆದ್ದಾಗ ಮಾತು ಕೊಟ್ಟಿದ್ದೆ, ನಂದವಾಡಿಗೆ ಏತು ನೀರಾವರಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ. ನಂದವಾಡಿಗೆ ಏತು ನೀರಾವರಿ ಮಾಡಿದ್ದಾಯ್ತು, ಆಲ್ರೆಡಿ ಕಾಮಗಾರಿ ಪ್ರಾರಂಭವಾದ್ದಾಯ್ತು. ಸುಮಾರು 5,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಈಗಾಗಲೇ ಪ್ರಾರಂಭ ಆಗಿದೆ. ಓಕೆ. ಮತ್ತೆ ಈ ರೀತಿ ರಸ್ತೆಗಳು ಎಲ್ಲೆಲ್ಲಿ ಹಾಳಾಗಿ ಹೋಗಿದ್ವು ಹ್ಮ್. ಅಂತ ಎಲ್ಲಾ ರಸ್ತೆಗಳನ್ನು, ಮುಖ್ಯ ರಸ್ತೆಗಳನ್ನು ಗುರುತಿಸಿ ಡಾಂಬರೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿ ವಾವ್. ಹಾ. ಅವು ಡಾಂಬರೀಕರಣ ಆಗಿದಾವೆ. ಹ್ಮ್. ರೈತರು ಹೊಲಗಳಿಗೆ ರಸ್ತೆಗಳಾಗಿದಾವೆ. ಬಹಳಷ್ಟು ಎಲ್ಲಿ ಹಳ್ಳಿಗಳಿಗೆ ಸಮಸ್ಯೆಗಳದಾವೆಲ್ಲ ಕುಡಿಯ ನೀರಿನ RO ಪ್ಲಾಂಟ್ಗಳು ಹಾಕಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದೀವಿ.